ಬಿಡು ಬಾಯ್ ಬಿಡಿ ಬಾಯ್ ಬಿಡಿ ಬಾಯ್ ಬಿಡಿ. ಯಾರಿಗೆ ನನ್ನಿ ಸಂಕಟವಾ ಗಂಡನ ಕಳೆದುಕೊಂಡ ಹೆಣ್ಣಿನ ನೋವಾ. ಸ್ನೇಹಿತರೆ, ಈ ಒಂದು ತಾಯಿಯ ಹೆಸರು ಲಕ್ಷ್ಮಮ್ಮ ಅಂತೇಳಿ. ಸುಮಾರು ಒಂದು 50-55 ವರ್ಷ ಈಕೆ ಬಂದು ನಮ್ಮ ಒಂದು ಕುಂಬ್ಳಗೂಡು ಪೊಲೀಸ್ ಠಾಣಾ ಸರಹದ್ದು ಕುಂಬ್ಳಗೂಡು ಬಸ್ ಸ್ಟಾಪಲ್ಲೇ ಇರ್ತಾರೆ ಇವರು. ಸೊ ಕಾರಣ ಗೊತ್ತಿಲ್ಲ, ಈ ಕೆಳಗಡೆ ಗದ್ದ ಏಟಾಗಿದೆ, ಸ್ವಲ್ಪ ಇಲ್ಲಿ ಸ್ಕ್ರಾಚ್ ಆಗಿದೆ ಈ ತಾಯಿಗೆ, ಹಿಡಿದು ಎಳೆದಾಡಿರುವಂಥದ್ದು ಒಂದು ಸ್ಕ್ರಾಚು, ಮತ್ತು ತಲೆಗೆ ಏಟಾಗಿದೆ. ಯಾರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ತುಂಬ ಸೀರಿಯಸ್ಸು. ಇವಾಗ ರಾತ್ರಿ 9:00ವರೆಗೆ ಈ ತಾಯಿನ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ರು. ಈಗ ಇವ್ರನ್ನ ನಾವು ವಿಕ್ಟೋರಿಯಾಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಕಡೆ ಯಾರು ಇವ್ರ ಕಡೆಯವರು ಇದ್ದರೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಬಂದು ನಮ್ಮ ಒಟ್ಟಿಗಿರಿ ಈ ತಾಯಿ ಹುಷಾರಾಗೋವರೆಗೂ ಅಂತೇಳಿ ಹೇಳಿ ನಾನು ಈ ಮುಖ್ಯನ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಅದು ಹಾಲು ಕುಡ್ದಿದ್ದಾರೆ. ನಾನು ಯಾವ ತಂದೆ ತಾಯಿನೇ ಆಗಿರಲಿ, ಅವರು ನಮ್ಮನ್ನು ಎತ್ತಿ ಒತ್ತು ಸಾಕಿ ಸಲಹಿರ್ತಾರೆ. ಸೊ ಅದು ಆ ನೋವು ಅವ್ರಿಗೆ ಗೊತ್ತಾಗುತ್ತೆ. ನಾನು ಕೂಡ ತಂದೆ ತಾಯಿ ಸಾಕ್ದಿರೋನು ಅಂತ ಹೇಳ್ತಾ ಇರ್ತೀನಿ ಪದೇ ಪದೇ. ಯಾಕಪ್ಪ ಅಂದರೆ ಇವಾಗ ನನಗೆ ಆ ತಂದೆ ತಾಯಿ ನೋವು ನನಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಇವ್ರ ಕಡೆಯವ್ರು ಯಾರೇ ಇರಲಿ, ನೀವು ನೋಡ್ಕೊಂಡು ಖರ್ಚು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ಇದ್ದೀವಿ, ನಾವು ನೋಡ್ಕೊಳ್ತೀವಿ. ದಯಮಾಡಿ ಬಂದು ಆ ತಾಯಿ ಜೊತೆಗಿರಿ. ನೋಡಿ, ಕಣ್ಣುಗಳೆಲ್ಲ ಸಂಪೂರ್ಣ ಅರಿಶಿನ ಆಗ್ಬಿಟ್ಟಿದೆ ನೋಡಿ. ಮೋಸ್ಟ್ಲಿ ಜಾಂಡೀಸ್ ಇರ್ಬೋದು ಈ ತಾಯಿಗೆ. ನೋಡಿ 2 ಕಣ್ಣು ಕೂಡ ಫುಲ್ಲು ಜಾಂಡೀಸ್ ಆಗಿದೆ ಅಂದ್ಕೊಳ್ತೀನಿ. ಇವಾಗ ತಾಯಿನ ನಾನು ವಿಕ್ಟೋರಿಯಾಗೆ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಪೊಲೀಸರು ಕೂಡ ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತ ಅಂದರೆ, ಯಾವುದೇ ತಂದೆ ತಾಯಿ ಆಗಿರಲಿ ಈ ಒಂದು ಪರಿಸ್ಥಿತಿಗೆ ತರಬೇಡಿ ಅಂತೇಳಿ ಕೇಳ್ಕೊಳ್ತೀನಿ. ಮುತ್ತೈದೆಯಾರುಣ ತೀರಿತಲ್ಲೋ ಮುತ್ತೈದೆಯಾರುಣ.